नेहरू नगरमध्ये किओनिक्स व्यवस्थापक फ्रँचायझी रद्द करून उदयकुमार शेट्टी आणि लक्ष्मी शेट्टी यांनी त्याचा गैरवापर केला आहे असा आरोप वकील राजू शिरगाव यांनी केला आहे. शुक्रवारी बेळगावमध्ये पत्रकारांशी बोलताना त्यांनी सांगितले की नेहरू नगरमधील किओनिक्स कंपनीचे अनधिकृत फलक हटवले गेले नसतानाही उदयकुमार शेट्टी यांनी सरकारी अधिकारी असल्याचे खोटे कागद तयार करून एका क्लबमध्ये सदस्यत्व मिळवले होते. ಕ್ಯೂನೆಕ್ಸ್ MD ಬೆಂಗಳೂರು ಇವರ ಹೆಸರಿನಿಂದ ಒಂದು ನಕಲಿ ಖಾತೆಯನ್ನು ಬೆಳಗಾವಿಯಲ್ಲಿ ಮಾಡ್ತಾರೆ. MD ಅವರ ಹೆಸರಿನಲ್ಲಿ ಒಂದು ಖಾತೆಯನ್ನು ಬೆಳಗಾವಿಯಲ್ಲಿ ಮಾಡ್ತಾರೆ. ಅದಕ್ಕೆ MD ಅವರ ಜಾಗಕ್ಕೆ ಉದಯ್ ಕುಮಾರ್ ಶೆಟ್ಟಿ ಅನ್ನೋರು ತಮ್ಮ ಹೆಂಡತಿ ಹೆಸರು ಹಾಕಿ ಅವ್ರು ಮಾಡ್ತಾರೆ. ಅವ್ರ ಹೆಂಡತಿನ ಅದಕ್ಕೆ ಪ್ರಾಪ್ರೈಟರು ಅಂದರೆ ವ್ಯವಸ್ಥಾಪಕ ನಿರ್ದೇಶಕರು ಕ್ಯೂನೆಕ್ಸ್ ಬೆಂಗಳೂರು ಅಂತೇಳಿ ಬೆಳಗಾವಿದ ಒಂದು ಅಕೌಂಟ್ ತೆಗಿತಾರೆ. ಈ ನಮ್ಮ SCP TSP ಮತ್ತು ಇನ್ನುಳಿದ SC ಜನರಿಗೆ ಏನೋ ಒಂದು ಈ ಕಂಪ್ಯೂಟರ್ ತರಬೇತಿ ನೀಡ್ತಾರಲ್ಲ, ಈ ತರಬೇತಿ ನೀಡಿದ ನಂತರ ಆ ಸಂಬಂಧಪಟ್ಟ ಇಲಾಖೆಯವರು ನೇರವಾಗಿ ಆ ಸಂಬಂಧಪಟ್ಟ ಈ ಟ್ರೈನಿಂಗ್ದ ದುಡ್ಡನ್ನು ಕ್ಯೂನೆಕ್ಸ್ ಬೆಂಗಳೂರಿಗೆ ಕಟ್ತಾರೆ. ಕ್ಯೂನೆಕ್ಸ್ ಬೆಂಗಳೂರು ಕಟ್ಟಿದ ಅವರು ಸರ್ಕಾರದ ನಿಯಮ ಪ್ರಕಾರ ರಾಯಲ್ಟಿ GST ಎಲ್ಲ ಕಟ್ ಮಾಡಿ ಯಾವ ಸಂಸ್ಥೆ ಟ್ರೈನಿಂಗ್ ಕೊಟ್ಟಿರುತ್ತೆ ಅವ್ರಿಗೆ ಆ ದುಡ್ಡನ್ನು ಜಮಾ ಮಾಡ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ಲಕ್ಷ್ಮೀ ಉದಯ್ ಶೆಟ್ಟಿ ಅನ್ನೋವಂಥ ಹೆಣ್ಣುಮಗಳು ಮತ್ತು ಅವರ ಯಜಮಾನರಾಗಿರ್ತಕ್ಕಂಥ ಉದಯ್ ಕುಮಾರ್ ಶೆಟ್ಟಿ ಅವರು ಏನು ಮಾಡ್ತಾರಂತಂದರೆ ನೇರವಾಗಿ ಆ ಚೆಕ್ಕನ್ನು ತೊಗೊಂಡು ತಮ್ಮ ಹೆಂಡತಿ ಅಕೌಂಟ್ MD ಕ್ಯೂನೆಕ್ಸ್ದ ಬೆಳಗಾವಿ ಅಂತ ಅಕೌಂಟ್ ತೆಗೆದಾರೆ. ಆ ಅಕೌಂಟ್ ಜಮಾ ಮಾಡಿ ನೇರವಾಗಿ ದುಡ್ಡನ್ನು ತಮಗೆ ಅಕೌಂಟ್ ಜಮಾ ಮಾಡ್ಕೊತಾರೆ. ಅದನ್ನು ತಾವೇ ಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಾರಿ ACB ರೇಡ್ ಆಗುತ್ತೆ ಅವರ ಕಚೇರಿ ಮೇಲೆ. ಆ ವಿಷಯ ನನಗೆ ಗೊತ್ತಾಗಿದ್ದು ನಾನು ಮಾಹಿತಿ ಹಕ್ಕಿನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಆಮೇಲೆ ಕ್ಯೂನೆಕ್ಸ್ಗೆ ನಾನು ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಕೊಡ್ತೀನಿ ಸರ್. ಅರ್ಜಿ ಕೊಟ್ಟ ಮೇಲೆ ಅವರು ನನಗೆ ಮಾಹಿತಿಯನ್ನು ನೀಡುತ್ತಾರೆ. ಮಾಹಿತಿಯನ್ನು ನೀಡಿದ ಅದರಲ್ಲಿ ಅವರು ನೇರವಾಗಿ ಕ್ಯೂನೆಕ್ಸ್ MD ಅವರು ಬೆಂಗಳೂರಿನಲ್ಲಿ ಪತ್ರವನ್ನು ಬರೆದಿದ್ದಾರೆ. ಯಾರಿಗೆ? ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ VC ಅವರಿಗೆ. ಇಲ್ಲ, ಈ ಥರ ಯಾವುದೇ ಅಕೌಂಟನ್ನು ಅವ್ರಿಗೆ ಮಾಡಲಿಕ್ಕೆ ಬರೋದಿಲ್ಲ, ಇರೋದು ಬೆಂಗಳೂರಲ್ಲಿ ನಮಗೆ ಒಂದೇ ಹೆಡ್ ಅಕೌಂಟ್ ಇರುತ್ತೆ, ಅದಕ್ಕೆ ಅದು ತಪ್ಪದ ಅಂಥೇಳಿ ಅವರು ಎಚ್ಚರಿಕೆ ಪತ್ರನೂ ಕೊಡ್ತಾರೋ ಆ ಥರ ಲೆಟ್ರ್ ಕೊಟ್ಟಿದ್ದಾರೆ ನಮಗೆ. ಕೊಟ್ಟ ಮೇಲೆ ನಾನು ನೇರವಾಗಿ ಒಂದು ಪೊಲೀಸ್ ಕಮಿಷನರ್ ಬೆಳಗಾವಿ ಅವರಿಗೆ ಒಂದು ಕಂಪ್ಲೇಂಟನ್ನು ಕೊಡ್ತೀನಿ. ಇಲ್ಲ, ಮತ್ತು ಈ ಥರ ಇವರು ಮಾಡಿದ್ದಾರೆ, ಇದನ್ನು ಒಂದು FIR ಮಾಡಿ ಅವ್ರ ಮೇಲೆ ಅಂತೇಳಿ. ಆದರೆ ಕಮಿಷನರು ನಮಗೊಂದು ಹಿಂಬರ ಕೊಡ್ತಾರೆ. ಇಲ್ಲ, ಮತ್ತು ಅವ್ರ ಸಂಬಂಧಪಟ್ಟ ಇಲಾಖೆಯವರು ಅದಕ್ಕೆ ಕಂಪ್ಲೇಂಟ್ ಕೊಟ್ಟರೆ ನಾವು FIR ಮಾಡ್ತೀವಿ ಅಂತೇಳಿ ನಮಗೊಂದು ಹಿಂಬರ ಕೊಡ್ತಾರೆ. ಆವಾಗ ನಾನು ಈ ಕ್ಯೂನೆಕ್ಸ್ MD ಅವ್ರಿಗೆ ಈ ಥರ ಅವರು ನಮ್ಗೆ ಹಿಂಬರ ಕೊಡಿದಾಗ ನೇರವಾಗಿ ಮಾಡಿದಾಗ ಅವ್ರು ನೇರವಾಗಿ ಒಂದು FIR ಅವ್ರ ಮೇಲೆ ಮಾಡ್ತಾರೆ. ಯಾರ ಮೇಲೆ? ಲಕ್ಷ್ಮೀ ಉದಯ್ ಶೆಟ್ಟಿ ಅವ್ರ ಮೇಲೆ, ಇವ್ರು ಶೆಟ್ಟಿ ಅವ್ರ ಮೇಲೆ ಒಂದು FIR ಮಾಡಿ ಅದು ಸಣ್ಣ ಪೊಲೀಸಿನ FIR ಆಗುತ್ತೆ. FIR ಆದಮೇಲೆ ಅವರು ಆರೋಪಿತರು ಏನು ಮಾಡ್ತಾರೆ, ಅದನ್ನು ಧಾರವಾಡ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತಾರೆ. ಚಾಲೆಂಜ್ ಮಾಡಿದಾಗ ಆ ಧಾರವಾಡ ಹೈಕೋರ್ಟದ ನೋಟಿಸು MD ಕ್ಯೂನೆಕ್ಸ್ ಅವ್ರಿಗೆ ಹೋಗ್ತದೆ, ನೀವು ಕೋರ್ಟಿಗೆ ಬಂದು ಹಾಜರಾಗಿ ಈ ಥರ ನಮ್ಮಲ್ಲಿ ಒಂದು ಪಿಟಿಷನ್ ಫೈಲ್ ಮಾಡಿ ಅಂತೇಳಿ. ಆವಾಗ MD ಅವರು ಅಲ್ಲಿ ಹಾಜರಾಗೋದಿಲ್ಲ ಕೋರ್ಟಿಗೆ. ಉದ್ದೇಶಪೂರ್ವಕವಾಗಿ ಆರೋಪಿತರಿಗೆ ಹೆಲ್ಪ್ ಮಾಡೋ ಸಲುವಾಗಿ ಅವರು ಹಾಜರಾಗೋದಿಲ್ಲ. ಆವಾಗ ಅದು ಕೇಸ್ ರದ್ದಾಗಿ ಹೋಗ್ತದೆ. ಆ ವಿಷಯ ಬೇರೆ. ಆಮೇಲೆ ಇವಾಗ ಇನ್ನೊಂದು ಏನಾಗಿದೆ, ಇವರು ಉದಯ್ ಕುಮಾರ್ ಶೆಟ್ಟಿ ಅವರು ಇವರು ಖಾಸಗಿ ವ್ಯಕ್ತಿ, ಇದು ಯಾವುದೂ ಸರ್ಕಾರಿ ನೌಕರಸ್ಥರಲ್ಲ. ಅವರು ಬೆಳಗಾವಿ ಸೋಷಿಯಲ್ ಕ್ಲಬ್ ಇದೆಯಲ್ಲ, ಅದು SP ಅವರು ಅದಕ್ಕೆ ಮೋಸ್ಟ್ಲಿ ಅಧ್ಯಕ್ಷರಿರ್ತಾರೆ. ಆ ಸೋಷಿಯಲ್ ಕ್ಲಬ್ದಲ್ಲಿ ನಾನು ಕ್ಯೂನೆಕ್ಸ್ನಲ್ಲಿ ಕ್ಲಾಸ್ 1 ಅಧಿಕಾರಿ ಇದ್ದೇನೆ ಅಂತ ನೌಕರಿ ಮಾಡ್ತಾ ಇದ್ದೀನಿ ಅಂತ ಒಂದು ಸರ್ಟಿಫಿಕೇಟ್ ರೆಡಿ ಮಾಡಿಕೊಂಡು ಫೇಕ್ ಸರ್ಟಿಫಿಕೇಟ್ನ ಅಲ್ಲಿ ಕೊಟ್ಟು ಕ್ಲಬ್ ಮೆಂಬರ್ ಆಗ್ತಾರೆ ಸರ್. ಬೆಳಗಾವಿ ಕ್ಲಬ್ಗೆ ಮೆಂಬರ್ ಆಗ್ತಾರೆ ಸರ್. ಹಾಂ, ಇದೆ ಸರ್. ಅದು ಕ್ಯೂನೆಕ್ಸ್ ಅದು ಕೊಟ್ಟರೆ ಸರ್ ದಾಖಲೆ. ಇದಕ್ಕೆ ಸಂಬಂಧಪಟ್ಟಾಗ ಸರ್ ನಾನೇನು ಮಾಡ್ತೀನಿ, ಕ್ಯೂನೆಕ್ಸ್ಗೆ ಬೆಂಗಳೂರಿಗೆ ಒಂದು ಮಾಹಿತಿಗೆ ಅರ್ಜಿ ಕೊಟ್ಟು ಈ ಥರ ವ್ಯಕ್ತಿ ನಿಮ್ಮಲ್ಲಿ ಹುದ್ದೆ ಒಳಗಿದಾರ ಅಂತೇಳಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ನಮ್ಗೆ ರಿಪ್ಲೈ ಕೊಡ್ತಾರೆ, ಈ ಥರ ನಮ್ಮಲ್ಲಿ ಯಾವ ಹುದ್ದೆ ಇಲ್ಲ ಮತ್ತು ಅವ್ರಿಗೆ ನಾವು ಆದೇಶ ಕೊಟ್ಟಿಲ್ಲ, ನಮ್ಮ नोकरस्थान ಅಂತ. या संदर्भात कॅम्प पोलीस ठाण्यात गुन्हा दाखल करण्यात आलाय असेही त्यांनी स्पष्ट केले. संकल्प शिंदे, KMM मराठी, बेळगाव.